ಸಿಲಿಕಾನ್ ಸಿಟಿ ಬೆಂಗಳೂರಿಗರೇ ಎಚ್ಚರ ಎಚ್ಚರ. ನಿಮ್ಮ ಮನೆ ಬಾಗಿಲಿಗೆ ಬರಲ್ಲ ಕಸದ ಲಾರಿ. ಗಾರ್ಬೇಜ್ ಸಿಟಿ ಆಗುತ್ತಾ ಗಾರ್ಡನ್ ಸಿಟಿ ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರೇ ಎಚ್ಚರ ಎಚ್ಚರ. ಗಾರ್ಬೇಜ್ ಸಿಟಿ ಆಗ್ಬಿಡುತ್ತಾ ಕಸದ ವೆಹಿಕಲ್ಗಳು ಇನ್ನು ಮುಂದೆ ಮನೆ ಮುಂದೆ ಬರಲ್ಲ ಅಂತಂದ್ರೆ ರಾಜಧಾನಿಯಲ್ಲಿ ಕಸ ವಿಲೇವಾರಿ ಅನ್ನುವಂಥದ್ದೇ ಕಷ್ಟ ಆಗುತ್ತಾ. ಇನ್ನು ಮುಂದೆ ಸಂಪೂರ್ಣ ಸ್ಥಗಿತ ಆಗ್ಬಿಡುತ್ತಾ ಕಸದ ವಿಲೇವಾರಿ. ಬೆಳ್ಳಳ್ಳಿ ಮತ್ತು ಮಿಟಗಾನಹಳ್ಳಿ ಗ್ರಾಮಸ್ಥರಿಂದ ಕಸ ಸುರಿಯೋದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಕಸ ಸುರಿಯೋದ್ರಿಂದ ಪರಿಸರ ಮಾಲಿನ್ಯ, ದುರ್ವಾಸನೆ ಮತ್ತು ಆರೋಗ್ಯ ಸಮಸ್ಯೆಗಳು ಸುತ್ತಮುತ್ತಲ ಗ್ರಾಮಸ್ಥರಿಗೆ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಂತಲೇ ನಿಂತಿವೆ 250ಕ್ಕೂ ಹೆಚ್ಚು ಲಾರಿಗಳು. ಸಿಲಿಕಾನ್ ಸಿಟಿಯಲ್ಲಿ ಶುರುವಾಗುತ್ತಾ ಕಸದ ದುರ್ವಾಸನೆ. ಬೆಂಗಳೂರಿನಲ್ಲಿ ಮತ್ತೆ ಕಸದ ರಾಹುವಿನ ಕಾಟ ಶುರುವಾಗುತ್ತಾ ಜನರಲ್ಲಿ ಆತಂಕವನ್ನ ಹುಟ್ಟು ಹಾಕ್ತಾ ಇದೆ. ಬೆಳ್ಳಳ್ಳಿ ಮತ್ತು ಮಿಟಗಾನಹಳ್ಳಿಯಲ್ಲಿ ಕಸ ವಿಲೇವಾರಿಯೇ ಸ್ಥಗಿತವಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ದಿನ ಕಸ ವಿಲೇವಾರಿ ಆಗಲ್ಲ ಅಂತಂದ್ರೆ ಇಡೀ ನಗರವೇ ಗಬ್ಬೆದ್ದು ನಾರ್ತಾ ಇರುತ್ತೆ. ಇಡೀ ಏರಿಯಾಗಳಲ್ಲಿ ಮೂಗು ಮುಚ್ಕೊಂಡು ಓಡಾಡಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಹಾಗಾಗಿ ಕಸವನ್ನ ಪ್ರತಿದಿನ ವಿಲೇವಾರಿ ಮಾಡುವಂಥ ಪ್ರಕ್ರಿಯೆಗಳು ನಡೀತಾನೆ ಇರುತ್ತೆ. ಆದರೆ ಕಸವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ಎಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಾರೋ ಆ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ, ಚರ್ಮದ ಸಮಸ್ಯೆಗಳು ಕಾಡ್ತಾ ಇದೆ, ಮತ್ತೆ ಹೃದಯದ ಸಮಸ್ಯೆಗಳು, ಶ್ವಾಸಕೋಶದ ಸಮಸ್ಯೆಗಳು ಕಾಡ್ತಾ ಇದೆ. ಹಾಗಾಗಿ ರಾಜಧಾನಿಯಲ್ಲಿ ಕಸ ವಿಲೇವಾರಿ ಸಂಪೂರ್ಣ ಸ್ಥಗಿತ ಆಗ್ಬಿಡ್ತಾ ಅನ್ನುವಂಥ ಆತಂಕ ಕೂಡ ಕಾಡ್ತಾ ಇದೆ. ನೋಡಿ, ಬೆಳ್ಳಳ್ಳಿ ಮತ್ತು ಮಿಟಗಾನಹಳ್ಳಿ ಈ ಭಾಗಗಳಲ್ಲಿ ಕಸವನ್ನ ವಿಲೇವಾರಿ ಮಾಡಲಾಗುತ್ತೆ, ಕಸ ಸುರಿಯಲಾಗುತ್ತೆ. ಇಡೀ ಬೆಂಗಳೂರಿನ ಕಸವನ್ನು ಅಲ್ಲಿ ತಾಂಡೋಗಿ ಸುರಿತಾರೆ. ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕಾಗುತ್ತೆ. ಆದರೆ ಎಷ್ಟೋ ಸಲ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಈ ಮಿಟಗಾನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳ ಗ್ರಾಮಸ್ಥರು ಈ ಹಿಂದೆಯೂ ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದೂ ಉಂಟು. ಯಾಕಂದ್ರೆ ಅಲ್ಲಿ ದುರ್ವಾಸನೆ ಬೀರುತ್ತೆ, ಮತ್ತೆ ಬೆಳೆದಂಥ ಬೆಳೆಗಳು ಆ ಭಾಗದಲ್ಲಿ ರೈತರು ಬೆಳೆ ಬೆಳೀತಾರೆ, ಬೆಳೆಗಳಿಗೂ ಹಾನಿಯಾಗುತ್ತೆ, ಮತ್ತೆ ಅಲ್ಲಿನ ಜನ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾರೆ. ನಗರದಲ್ಲಿ ಪ್ರತಿದಿನ ಸುಮಾರು 6,000 ಟನ್ ಕಸ ಉತ್ಪತ್ತಿ ಆಗುತ್ತೆ. ಕಸ ವಿಲೇವಾರಿ ಸ್ಥಗಿತ ಆಗೋದ್ರಿಂದಾಗಿ ಗಲ್ಲಿಗಳಲ್ಲಿ ಕಸ ತುಂಬುವ ಒಂದು ಭೀತಿ ಕೂಡ ಶುರುವಾಗುತ್ತೆ, ಮತ್ತೆ ಕಸ ತಗೊಂಡು ಹೋಗ್ಲಿಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿ. ಹಾಗಾಗಿ ನಿಮ್ಮ ಮನೆ ಬಾಗಿಲಿಗೆ ಕಸದ ವೆಹಿಕಲ್ಗಳಿಂದ ಮುಂದೆ ಬರೋದೇ ಸಾಧ್ಯತೆಗಳು ತೀರಾ ಕಮ್ಮಿ ಅಂತ ಹೇಳಾಗ್ತಾ ಇರುವಂಥದ್ದು. ಕಸ ವಿಲೇವಾರಿ ಅನ್ನುವಂಥದ್ದು ಈಗ ಕಷ್ಟವಾಗ್ತಾ ಇದೆ. ತಾಂಡೋಗಿ ಅಲ್ಲಿ ಸುರಿದು ಬಿಟ್ರೆ ಬರಲಿಲ್ಲ, ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕಲ್ಲ ಕಸವನ್ನ. ಆದರೆ ಅದು ಆಗ್ತಾ ಇಲ್ಲ ಅಂತ ಬೆಳ್ಳಳ್ಳಿ ಮತ್ತು ಮಿಟಗಾನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಆರೋಪ. ಮತ್ತೆ ಕಸ ಸುರಿಯೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ನಿಂತಲೇ ನಿಂತಿವೆ 250ಕ್ಕೂ ಹೆಚ್ಚು ಲಾರಿಗಳು. ಅವು ಕಸ ಸುರಿಯೋದಕ್ಕೆ ಬಿಡ್ತಾ ಇಲ್ಲ, ಅವಕಾಶ ಮಾಡಿಕೊಡ್ತಿಲ್ಲ ಮಿಟಗಾನಹಳ್ಳಿ, ಬೆಳ್ಳಳ್ಳಿ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳ ಗ್ರಾಮಸ್ಥರು. ಹಾಗಾಗಿ ಮತ್ತೆ ಕಸದಿಂದ ತುಂಬಿ ಹೋಗುತ್ತಾ ಬೆಂಗಳೂರು. ಒಂದು ದಿನ ಕಸ ಎತ್ತಲಿಲ್ಲ ಅಂತಂದ್ರೂ ಕೂಡ ಯಾವ ರೀತಿಯ ಪರಿಸ್ಥಿತಿ ಉಂಟಾಗುತ್ತೆ, ನಿರ್ಮಾಣ ಆಗುತ್ತೆ ಬೆಂಗಳೂರಿನಲ್ಲಿ ಅನ್ನುವಂಥದ್ದು ನಮ್ಗೆ ಗೊತ್ತಿರುವಂಥ ವಿಚಾರವೇ. ಯಾಕಂದರೆ ಪ್ರತಿ ಬಡಾವಣೆಗಳು ಅಥವಾ ರಸ್ತೆಗಳಲ್ಲಿ ಕಸ ಬಿಸಾಕ್ತಿರ್ತಾರೆ. ಸೊ ಅದನ್ನು ತಪ್ಪಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಸರಿಯಾಗಿ ಹಸಿ ಕಸ ಮತ್ತು ಒಣ ಕಸವನ್ನು ಬರುವಂಥ ವೆಹಿಕಲ್ಗಳಿಗೆ ಹಾಕಿ ಅಂತ ಕೂಡ ಈಗಾಗಲೇ ಜಾಗೃತಿಯನ್ನು ಮೂಡಿಸಲಾಗ್ತಾ ಇರುತ್ತೆ. ಅದರ ನಡುವೆಯೂ ಕೂಡ ಎಲ್ಲ ತಂದು ಮಿಕ್ಸ್ ಮಾಡಿ ಹಾಕುವಂಥದ್ದು ಕೂಡ ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಇದಕ್ಕೆ ಒಪ್ಪೋದಿಲ್ಲ. ಕಸ ತೆಗೆದುಕೊಂಡು ಹೋಗುವಂಥ ನೌಕರರು ಹಸಿ ಕಸ ಒಣ ಕಸವನ್ನು ಪ್ರತ್ಯೇಕ ಮಾಡಿಕೊಡಿ ಅಂತಲೇ ಹೇಳ್ತಾರೆ. ಇನ್ನೂ ಕೆಲವರು ಇರ್ತಾರೆ ರಾತ್ರಿ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ರಸ್ತೆ ಸೈಡ್ನಲ್ಲಿ, ರಸ್ತೆ ಬದಿಯಲ್ಲಿ ಸುರಿಯುವಂಥದ್ದು ನಾವು ನೋಡ್ತಾ ಇರ್ತೀವಿ. ಅಲ್ಲೇ ನಾವು ದುರ್ವಾಸನೆಯನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಕೆಲವೊಮ್ಮೆ ಒಂದು ದಿನ ಏನಾದರೂ ವ್ಯತ್ಯಾಸ ಆಯಿತು ಕಸ ವಿಲೇವಾರಿ ಮಾಡುವಂಥದ್ದು ಅಂತಂದಾಗ ಆ ಸಂದರ್ಭದಲ್ಲೂ ಕೂಡ ದುರ್ವಾಸನೆ ಬೀರ್ತಾ ಇರುತ್ತೆ. ಅಂಥದ್ರಲ್ಲಿ ಈ ಬೆಳ್ಳಳ್ಳಿ ಮತ್ತು ಮಿಟಗಾನಹಳ್ಳಿ ಈ ಭಾಗದಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತಂದಾಗ ಅಲ್ಲೇ 250ಕ್ಕೂ ಹೆಚ್ಚು ಲಾರಿಗಳು ನಿಂತ ಜಾಗದಲ್ಲೇ ನಿಂತಿವೆ. ಸುಮಾರು 6,000 ಟನ್ ಪ್ರತಿದಿನ ಕಸ ವಿಲೇವಾರಿ ಆಗುತ್ತೆ. ಆ 6,000 ಟನ್ನನ್ನು ಬೆಳ್ಳಳ್ಳಿ ಮಿಟಗಾನಹಳ್ಳಿ ಭಾಗದಲ್ಲಿ ತಗೊಂಡೋಗಿ ಸುರಿತಾರೆ. ಆದರೆ ಅಲ್ಲಿ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಆಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಆ ಭಾಗದ ಜನ ಮಾಡ್ತಾರೆ. ಇದೇ ಕಾರಣಕ್ಕೆ ದುರ್ವಾಸನೆ ಬೀರುವಂಥದ್ದು ಇರಬಹುದು, ಅಥವಾ ಆ ಭಾಗದಲ್ಲಿ ಆರೋಗ್ಯ ಸಮಸ್ಯೆಯಿಂದ ಜನ ಬಳಲುವಂಥದ್ದು, ಶ್ವಾಸಕೋಶದ ಸಮಸ್ಯೆ, ಚರ್ಮ ರೋಗದ ಸಮಸ್ಯೆ ಇರಬಹುದು. ಹೀಗೆ ನಾನಾ ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ವೈಜ್ಞಾನಿಕವಾಗಿ ವಿಲೇವಾರಿ ಮಾಡೋದಾದ್ರೆ ನಮ್ದೇನೂ ಅಭ್ಯಂತರ ಇಲ್ಲ. ಆದರೆ ಅದಾವುದು ಆಗ್ತಾ ಇಲ್ಲ.
ಆರಂಭದಲ್ಲಿ ಒಂದಷ್ಟು ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡುವಂತಹ ಪ್ರಕ್ರಿಯೆಗಳು ನಡೆದಿರಬಹುದು, ಈಗಲೂ ನಡೀತಿರಬಹುದು. ಇನ್ನು ಕೆಲವು ಕಡೆ ಅಂತೂ ಕಸವನ್ನ ಹಾಗೆ ಬಿಸಾಕ್ ಬರ್ತಾರೆ. ಅದರ ಪರಿಣಾಮವನ್ನು ನಾವು ಎದುರಿಸ್ತಾ ಇದೀವಿ ಅಂತ ಮಿಳ್ಳಳ್ಳಿ ಅಂದ್ರೆ ಮಿಟಗಾನಹಳ್ಳಿ ಈ ಭಾಗ ಏನಿದೆ, ಈ ಭಾಗದ ಜನ ಮಾಡ್ತಾ ಇರುವಂತಹ ಆರೋಪ. ಹಾಗಾಗಿ ಪಟ್ಟು ಹಿಡಿದು ಕೂತಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕಸ ವಿಲೇವಾರಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡುವುದಿಲ್ಲ ಅಂತ. ಹಾಗಾಗಿ ಈ ಬೆಳ್ಳಹಳ್ಳಿ, ಮಿಟಗಾನಹಳ್ಳಿ ಈ ಭಾಗದಲ್ಲಿ ಕಸ ವಿಲೇವಾರಿಯ ಸ್ಥಗಿತವಾಗಿರೋದ್ರಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿಗರೇ ಇನ್ಮುಂದೆ ವೆಹಿಕಲ್ಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಕಸ ಹಾಕಿ ಅಂತ ಹೇಳುವಂತಹ ಒಂದು ಪ್ರಕ್ರಿಯೆಗಳು ಸ್ವಲ್ಪ ದಿನ ಸ್ಟಾಪ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಒಂದು ವೇಳೆ ಆ ರೀತಿ ಆಯಿತು ಅಂತಂದ್ರೆ ಗಬ್ಬೆದ್ದು ನಾರುವುದಂತೂ ಗ್ಯಾರಂಟಿ. ಸಿಲಿಕಾನ್ ಸಿಟಿಯಲ್ಲಿ ಗಲ್ಲಿಗಳಲ್ಲೂ ಕೂಡ ಕಸ ವಿಲೇವಾರಿ ಆಗ್ಲಾ ಅಂತಂದ್ರೆ, ಒಂದು ದಿನ ವಿಲೇವಾರಿ ಆಗ್ಲಾ ಅಂತಂದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ವಿಲೇವಾರಿ ಸಂಪೂರ್ಣ ಸ್ತಬ್ಧವಾಗ್ಬಿಡುತ್ತಾ? ಬೆಳ್ಳಹಳ್ಳಿ ಮತ್ತು ಮಿಟಗಾನಹಳ್ಳಿ ಗ್ರಾಮಸ್ಥರನ್ನ ಮನವೊಲಿಕೆ ಮಾಡುವಂಥ ಒಂದು ಪ್ರಯತ್ನಗಳಾಗುತ್ತಾ, ಅಥವಾ ಇದೆಲ್ಲವನ್ನು ಕಸ ಏನು ತಂದು ಸುರಿತೀವಿ ಅದನ್ನು ವೈಜ್ಞಾನಿಕವಾಗಿ ಇನ್ಮುಂದೆ ವಿಲೇವಾರಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನ ಪಾಲಿಕೆ ಕೊಡುತ್ತಾ ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೊಡ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಈಗಾಗಲೇ 250ಕ್ಕೂ ಹೆಚ್ಚು ಲಾರಿಗಳು ನಿಂತ ಜಾಗದಲ್ಲೇ ನಿಂತಿವೆ ಮಿಟಗಾನಹಳ್ಳಿ ಬಳಿ. ಹಾಗಾಗಿ ಆ ಭಾಗದಲ್ಲಿ ಕಸ ವಿಲೇವಾರಿ ಸರಿಯಾಗಿ ಆಗಲಿಲ್ಲ, ಅಲ್ಲಿ ಕಸವನ್ನ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ಲ ಅಂದ್ರೆ ಇನ್ನೂ ಎಷ್ಟು ದಿನ ಈ ಕಸ ವಿಲೇವಾರಿ ಆಗದೆ ನಿಂತ ಜಾಗದಲ್ಲೇ ವೆಹಿಕಲ್ಗಳು, ಲಾರಿಗಳು ನಿಲ್ತವೋ? 6,000 ಟನ್ ಕಸ ಉತ್ಪತ್ತಿ ಆಗುತ್ತೆ ಅಂತಂದ್ರೆ ಬೆಂಗಳೂರಲ್ಲಿ ಸುಮ್ಮನೇನೇನ್ರಿ? ಅದು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಆಗ್ಲಾ ಅಂತಂದ್ರೆ ಸಿಲಿಕಾನ್ ಸಿಟಿಯ ಮಂದಿಯೂ ಕೂಡ ಅನೇಕ ರೋಗ ರುಜಿನಗಳಿಂದ ಬಳಲಬೇಕಾದಂಥ ಪರಿಸ್ಥಿತಿ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಹಾಗಾಗಿ ಬೆಂಗಳೂರಿಗರೇ ಎಚ್ಚರ, ಇನ್ಮುಂದೆ ನಿಮ್ಮ ಮನೆಯ ಬಾಗಿಲಿಗೆ ಕಸವನ್ನ ವಿಲೇವಾರಿ ಅಥವಾ ಕಸವನ್ನು ತೆಗೆದುಕೊಂಡು ಹೋಗುವಂತಹ ವೆಹಿಕಲ್ಗಳು ಬರುತ್ತಾ ಇಲ್ವಾ ಅನ್ನುವಂಥದ್ದೇ ಸದ್ಯಕ್ಕೆ ಕಾಡ್ತಾ ಇರುವಂಥ ಯಕ್ಷ ಪ್ರಶ್ನೆ. ಬೆಳ್ಳಹಳ್ಳಿ ಮತ್ತು ಮಿಟಗಾನಹಳ್ಳಿ ಗ್ರಾಮಸ್ಥರು ಕಸ ಸುರಿಯುವುದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಮನವೊಲಿಕೆ ಮಾಡುವಂಥ ಪ್ರಯತ್ನಗಳೇನಾದರೂ ಆಗುತ್ತಾ ನೋಡಬೇಕು. ಪರಿಸರ ಮಾಲಿನ್ಯ ಉಂಟಾಗುತ್ತೆ, ದುರ್ವಾಸನೆ, ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಹೀಗಾಗಿ ಕಸ ಸುರಿಬೇಡಿ ಇಲ್ಲಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಮಿಟಗಾನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮದ ಜನತೆ. ಸುತ್ತಮುತ್ತಲ ಗ್ರಾಮಗಳು ಆತಂಕವನ್ನು ವ್ಯಕ್ತಪಡಿಸ್ತಾ ಇವೆ. ಈ ಹಿಂದೆಯೂ ಕೂಡ ಅನೇಕ ಬಾರಿ ಮನವಿ ಮಾಡಿಕೊಂಡಿವೆ, ಇಲ್ಲದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದೀವಿ ನಾವು ಅಂತ. ಇಷ್ಟಾದರೂ ಕೂಡ ಕಸವನ್ನು ವಿಲೇವಾರಿ ಮಾಡುವಂಥ ಒಂದು ವಿಚಾರದಲ್ಲಿ ವೈಜ್ಞಾನಿಕವಾಗಿ ಕೆಲಸಗಳಾಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಿಟಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮದ ಜನತೆ ಮಾಡ್ತಾ ಇರುವಂಥದ್ದು. ಸೊ ಕಾದು ನೋಡಬೇಕಿದೆ, ಇನ್ನಾದರೂ ಕಸ ವಿಲೇವಾರಿ ಅನ್ನುವಂಥ ಒಂದು ವಿಚಾರದಲ್ಲಿ ಅಲ್ಲಿನ ಗ್ರಾಮಸ್ಥರ ಮನವೊಲಿಕೆ ಮಾಡುವಂಥ ಪ್ರಯತ್ನಕ್ಕೆ ಏನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಮುಂದಾಗ್ತಾರಾ, ಅಥವಾ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕುತ್ತಾ ಸಂಬಂಧಪಟ್ಟಂಥ ಇಲಾಖೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.